ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ 56ನೇ ವಿಡಿಯೋ ಇದು. ಇದರಲ್ಲಿ ಏನೇನು ಅಂತ 3 ಲೆಕ್ಕ ಕೊಟ್ಟವ್ರ. ಇದರಲ್ಲಿ ಮೊದಲನೇದು 8/2 ಟೈಮ್ಸ್ ಆಫ್ ಬ್ರಾಕೆಟಲ್ಲಿ 2+2 ಅಂತ ಕೊಟ್ಟವ್ರ. ಇವಾಗ ಇದಕ್ಕೆ ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸ್ಬೇಕು. ಈ ಪೆಮ್ಡಾಸ್ ರೂಲ್ ಉಪಯೋಗಿಸಿದಾಗ ಏನಾಯ್ತು, ಫಸ್ಟು ಪ್ಯಾರಂಥೆಸಿಸ್ ಕ್ಲಿಯರ್ ಮಾಡಬೇಕು. ಪ್ಯಾರಂಥೆಸಿಸ್ ಅಂದರೆ ಬ್ರಾಕೆಟ್ ಕ್ಲಿಯರ್ ಮಾಡಬೇಕು. ಫಸ್ಟು ಬ್ರಾಕೆಟ್ ಕ್ಲಿಯರ್ ಮಾಡಿದಾಗ ಏನಾಗಿರ್ತದೆ, ಇಲ್ಲಿ ಈ ಥರ ಬಂದಿರ್ತದೆ. ಇದು 8/2 ಬ್ರಾಕೆಟಲ್ಲಿ 2+2 2+2 ಅಂದರೆ 4. ಅಲ್ಲಿಗಿದು 8/2 ಒಂದೇ ನಂಬರ್ ಇದ್ದಾಗ ಆಚೆ ಬಂದಿರ್ತದೆ. ಇದು ಟೈಮ್ಸ್ ಆಫ್ 4 ಏನೂ ಇಲ್ಲ ಅಂದರೆ ಗುಣಿಸೈತೆ ಅಂತ ಲೆಕ್ಕ. ಅದು /2 ಟೈಮ್ಸ್ ಆಫ್ 4 ಒಂದೇ ನಂಬರ್ ಬ್ರಾಕೆಟಿಂದ ಆಚೆ ಬಂದಿರ್ತದೆ. ಇಲ್ಲಿ ಡಿವೈಡ್ ಮಾಡೋದು ಗುಣಿಸೋದೈತೆ, ಎರಡು ಈಕ್ವಲ್ ಇಂಪಾರ್ಟೆನ್ಸು. ಇವಾಗ ಏನು ಮಾಡಬೇಕು, ಎಡಗಡೆಯಿಂದ ಬಲಗಡೆ ಮಾಡಬೇಕು. ಹಂಗಾಗಿ ಏನು ಮಾಡಬೇಕು, ಇಲ್ಲಿ 8/2 ಅನ್ನೋದು ಫಸ್ಟ್ ಮಾಡಬೇಕು. 8/2 ಟೈಮ್ಸ್ ಆಫ್ 4 ಅನ್ನೋದು 8/2 ಟೈಮ್ಸ್ ಆಫ್ 4 ಅಂದರೆ 2 1 2 4 8. ಇವಾಗ 4 4 ಅನ್ನೋದು ಮಾಡಬೇಕು. 4 4 ಎಷ್ಟು 16, ಅದು ಇದ್ರ ವ್ಯಾಲ್ಯೂ. ಅದೇ ಥರ ಇದನ್ನು ಮಾಡಬೇಕು. ಇವಾಗ 1.5 ಪ್ಲಸ್ 1.125 ಹೋಲ್ ಸ್ಕ್ವೇರ್ ಅನ್ನೋದು. ಇಲ್ಲೂ ಅಷ್ಟೇ ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸ್ಬೇಕು. ಈ ಪೆಮ್ಡಾಸ್ ರೂಲ್ ಉಪಯೋಗಿಸಿದಾಗ ಫಸ್ಟು ಪ್ಯಾರಂಥೆಸಿಸ್ ಬ್ರಾಕೆಟ್ ಒಳಗಡೆ ಇರೋದು ಕ್ಲಿಯರ್ ಮಾಡಬೇಕು. ಇವಾಗ 1.5 1.125 ಇದೆರಡೂ ಕೂಡಬೇಕು. ಡೈರೆಕ್ಟಾಗಿ ಕೂಡಿದ್ರೆ ತಪ್ಪಾಯ್ತದೆ. 5 + 125 130 ಅಂತ ಬರೆಯೋದಾಯ್ತದೆ. ಇದು 125 ಅಲ್ಲ, 1.125 ಸಪ್ರೇಟಾಗಿ ಓದಬೇಕು ಪಾಯಿಂಟ್ ಆದಮೇಲೆ. ಇವಾಗ ಯಾವ ಥರ, ಇಲ್ಲಿ 5 2 ಅದು 5 + 1 6.112 ಈ ಥರ ಆಗಿರ್ತದೆ. ಇವಾಗ ಎಷ್ಟು 2.625 ಹೋಲ್ ಸ್ಕ್ವೇರ್ ಅಂತ ಆಯ್ತದೆ ಇದು. ಇವಾಗ ಅದನ್ನು ಗುಣಿಸೋದು ಯಾವ ಥರ, ಇಲ್ಲಿ ಗುಣಿಸ್ಬೇಕು ಅದನ್ನು. 2.625 ಟೈಮ್ಸ್ ಆಫ್ 2.625 ಅಂತ. ಇವಾಗ ಇದು ಗುಣಿಸಿದಾಗ ಏನು ಬರ್ತದೆ, 5 5 25 2 ಉಳಿದಿರ್ತದೆ. 5 2 10 2 12 1 ಉಳಿದಿರ್ತದೆ. 5 6 30 + 1 31 3 ಉಳಿತದೆ. 5 2 10 3 13. ಅದೇ ಥರ ಇದನ್ನು ಮಾಡಬೇಕು. ಇವಾಗ 2 5 10 1 ಉಳಿತು. ಇವಾಗ 2 2 4 1 5 2 6 12 1 ಉಳಿತು. 2 2 4 4 1 5. ಅದೇ ಥರ ಇನ್ನೆರಡು ಸಿಂಬಲ್ ಹಾಕಬೇಕು. ಇಲ್ಲಿ 6 5 30 3 ಉಳಿತು. 6 2 12 12 3 15 1 ಉಳಿತು. ಇವಾಗ 6 2 12 6 2 12 ಆಯಿತು, 1 ಉಳಿತು. 6 6 36 1 37 3 ಉಳಿತು. 6 2 12 3 15. ಇವಾಗ ಮತ್ತೆ ಇನ್ನೂ ಒಂದು ಡಿಜಿಟ್ ಬಂತು ಇಲ್ಲಿ. ಇವಾಗ ಎಷ್ಟಾಯ್ತದ, 2 5 10 1 ಉಳಿತದ. 2 2 4 1 5 2 6 12 1 2 2 4 1 5. ಇವಾಗ ಎಷ್ಟಾಯಿತು ಇಲ್ಲಿ 5 2 0 0 1 + 5 6 3 2 5 5 10 0 1 ಹೋಯ್ತದ ಮೇಲೆ. ಇವಾಗ 2 + 5 7 7 14 19 1 ಬತ್ತು ಇಲ್ಲಿ. 5 + 2 1 8 6. ಇವಾಗ ಎಷ್ಟು ಡಿಜಿಟ್ ಆಯಿತು, 1 2 3 1 2 3 6 ಡಿಜಿಟ್ ಆದಮೇಲೆ ಪಾಯಿಂಟ್ ಆಯಿತು ಟೋಟಲ್ ಆಗಿ. ಇಲ್ಲಿ 3 ಇಲ್ಲಿ 3 ಇಲ್ಲಿ 1 2 3 1 2 3 6 ಆದಮೇಲೆ ಪಾಯಿಂಟ್ ಇಡಬೇಕು. ರೌಂಡ್ ಅಪ್ ಮಾಡಿದ್ರೆ ಇಲ್ಲಿಗ ಇದು 6.89 ಆಗಿರ್ತದೆ. ಅದು ಇದ್ರ ವ್ಯಾಲ್ಯೂ. ಅದೇ ಥರ ಇದನ್ನು ಮಾಡಬೇಕು. ಇದರಲ್ಲೂ ಅದೇ ಥರ ಯಾವುದು ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸ್ಬೇಕು. ಇವಾಗ ಪೆಮ್ಡಾಸ್ ರೂಲ್ ಉಪಯೋಗಿಸಿದಾಗ ಏನಾಯ್ತದೆ, ಇಲ್ಲಿ ಫಸ್ಟು ಪ್ಯಾರಂಥೆಸಿಸ್ಸು ಬ್ರಾಕೆಟ್ ಒಳಗಡೆ 1 + 2 ಅಂದರೆ 3 ಒಂದೇ ನಂಬರ್ ಬ್ರಾಕೆಟಿಂದ ಆಚೆ ಬರ್ತದೆ, ಆಚೆ ಬರಬೇಕು. ಇವಾಗ ಇಲ್ಲಿ ಏನೂ ಇಲ್ಲ ಅಂದರೆ ಗುಣಿಸಿರೋದು ಅಂತ. 6/2 ಟೈಮ್ಸ್ ಆಫ್ 3 ಡಿವೈಡು ಮಲ್ಟಿಪ್ಲೈಯಿಂಗು ಗುಣಿಸೋದು ಭಾಗ ಮಾಡೋದು 2 ಇದ್ದಾಗ ಎಡಗಡೆಯಿಂದ ಬಲಗಡೆ ಬರಬೇಕು. 2 ಈಕ್ವಲ್ ಇಂಪಾರ್ಟೆನ್ಸು. 6/2 ಅಂದರೆ 6/2 ಟೈಮ್ಸ್ ಆಫ್ 3 2 1 2 3 6. ಇವಾಗ 3 3 9. ಇಷ್ಟು ಇದ್ರ ಪೂರ್ತಿ ಇದು ಮಾಡಿದಾಗ ಆಗೋದು 3 ಲೆಕ್ಕಗಳು. ಬಾಯ್.